ಇವತ್ತು ಮಸಾಲ ಪುರಿ ಮಾಡೋಣ. ಇದು ನನ್ನ ಫೇವ್ರೆಟ್ ಚಾಟ್. ಇದು ಹೆಲ್ದಿ ಆಗಿರೋದ್ರಿಂದ ಇದನ್ನು ಯಾವ ಟೈಮಲ್ಲಿ ಬೇಕಾದ್ರೆ ತಿನ್ಬೋದು. ನನ್ನ ಫ್ರೆಂಡ್ಸು ಮತ್ತು ನಾನು ಫುಟ್ಬಾಲ್ ಆಡಿದ್ಮೇಲೆ ಇದನ್ನು ಬೆಳಗ್ಗೆ ತಿಂಡಿ ಕೂಡ ತಿಂತಾ ಇದ್ವಿ ನಿಜವಾಗ್ಲೂ. ಸೊ ಮೊದಲು ಇದಕ್ಕೆ ನಾವು ಬಟಾಣಿನ ನೆನೆಸಿಟ್ಕೊಬೇಕು. ಸೊ 1 ಕಪ್ಪಷ್ಟು ಇದು ಒಣಗಿರೋ ಬಟಾಣಿನ ನೆನೆಸಿಟ್ಕೊಬೇಕು. ಒಂದು 8-10 ಗಂಟೆ ಇದು ನೆಂದರೆ ಸಾಕು. ಇದಾಗಲೇ ಮೊಳಕೆ ಬರ್ತಾ ಇದೆ. ನಾನು ಮೊನ್ನೆನೇ ಮಾಡಬೇಕು ಅಂತ ಅಂದ್ಕೊಂಡು ಅದ್ರ ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಟಿದ್ದೆ, ಅದಕ್ಕೆ ಮೊಳಕೆ ಬರ್ತಾ ಇದೆ. ಬಟ್ ಪರವಾಗಿಲ್ಲ. ಇದನ್ನ ಇವಾಗ ಒಂದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಒಂದು ಆಲೂಗಡ್ಡೆನ ಹಾಕೊತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಮುಕ್ಕಾಲು ಕ್ಯಾರೆಟ್ ಹಾಕೊತಾ ಇದ್ದೀನಿ. ಚೆನ್ನಾಗಿ ನೀರು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಉಪ್ಪು ಹಾಕೋಣ. ಮೂರು ವಿಸಿಲ್ ಕೊಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ನನಗೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಫುಲ್ ಬೆಂದಿರಬೇಕು, ಆದರೆ ಬಟಾಣಿ ಫುಲ್ ಸಾಫ್ಟ್ ಆಗಿರಬಾರ್ದು. ಅದಕ್ಕೊಂದು ಸ್ವಲ್ಪ ಟೆಕ್ಸ್ಚರ್ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ ತಣ್ಣಗಾಗಲಿ ಅಷ್ಟರಲ್ಲಿ ಇದಕ್ಕೆ ಗ್ರೇವಿನ ಮಾಡ್ಕೊಳ್ಳೋಣ. ಮಸಾಲ ಪುರಿ ಮೇಲೆ ಹಾಕೋದಕ್ಕೆ ಮೊದಲು ಇದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋಣ. ಬೆಣ್ಣೆ ಒಂದು ಸ್ವಲ್ಪ ಕರಗಲಿ. ಅದಾದಮೇಲೆ ಇದಕ್ಕೆ ಮಸಾಲೆ ಹಾಕೋಣ. ಇದಕ್ಕೆ 2 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, 4 ಮೆಣಸು, ಆಮೇಲೆ ಒಂದು 2 ಲವಂಗ ಹಾಕ್ಕೊತಾ ಇದ್ದೀನಿ. ನಾನು ಇದನ್ನು ಹಾಕ್ಕೊಂಡ್ರೆ ಆಮೇಲೆ ಗರಂ ಮಸಾಲ ಯೂಶಲಾಗಿ ಹಾಕ್ಕೊಳ್ಳೋದಿಲ್ಲ. ಇದನ್ನು 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ, ಅದ್ರದ್ದು ಫ್ಲೇವರೆಲ್ಲ ಫುಲ್ಲು ರಿಲೀಸ್ ಆಗಲಿ. ಇದಕ್ಕೆ 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಇವಾಗ 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕೋಣ. ಒಂದು 1/4 ಟೀ ಸ್ಪೂನಷ್ಟು ಸೋಂಫ್ ಹಾಕ್ಕೊತಾ ಇದ್ದೀನಿ. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೋಂಫ್ ಇದಕ್ಕೆ. ಇವಾಗ 1 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ಲೈಸ್ ಮಾಡ್ಕೊಂಡಿದ್ದೀನಿ 1 ಈರುಳ್ಳಿನ. ಸ್ವಲ್ಪ ಉಪ್ಪು ಹಾಕೋಣ. ಈರುಳ್ಳಿ ಇವಾಗ ಚೆನ್ನಾಗಿ ಕ್ಯಾರಮಲೈಸ್ ಆಗಲಿ, ಸ್ವಲ್ಪ ಸಾಫ್ಟ್ ಆಗಲಿ. ಇವಾಗ ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಮ್ಚೂರು, ಸ್ವಲ್ಪ ಅಚ್ಕಾರದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ. ಇದೆಲ್ಲ ಹಾಕ್ಕೊಂಡು ಇವಾಗ 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಟೊಮೆಟೊ ಹಾಕೋಣ. ಇವಾಗ ಇದಕ್ಕೆ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ. ಇವಾಗ ಫುಲ್ಲು ಸಾಫ್ಟಾಗಿದೆ ಟೊಮೆಟೊ. ಇದನ್ನು ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗಾಗ್ಬಿಡೋಣ. ಅದಾದಮೇಲೆ ಇದನ್ನು ರುಬ್ಕೊಬೇಕು. ಇವಾಗ ಕುಕ್ಕರ್ ತೆಗೆಯೋಣ. ಪ್ರೆಷರ್ ಬಂದಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಆಲೂಗಡ್ಡೆ ಮತ್ತು ಕ್ಯಾರೆಟು ಫುಲ್ ಸಾಫ್ಟಾಗಿ ಬೆಂದಿರಬೇಕು. ಇದರೊಳಗಿರೋ ಆಲೂಗಡ್ಡೆ ಕ್ಯಾರೆಟ್ನ ತೆಕ್ಕೊಂಡು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊತೀವಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಇದನ್ನು. ಓಕೆ, ನೀಟಾಗಿ ಮ್ಯಾಶ್ ಆಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಸೌಟಷ್ಟು ಬೆಂದಿರೋ ಬಟಾಣಿನ ಹಾಕೋಣ. ಮಸಾಲೆನೂ ಹಾಕೋಣ, ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿರೋದು. ಒಂದು ಕೈ ಹಿಡಿಯಷ್ಟು ಪುದೀನ ಹಾಕ್ಕೊತಾ ಇದ್ದೀನಿ. ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ. ಚೆನ್ನಾಗಿ ರುಬ್ಕೊಳ್ಳೋಣ ಇದನ್ನು. ಫುಲ್ ನುಣ್ಣಗಾಗಿದೆ. ನೆಕ್ಸ್ಟು ಅದೇ ಪ್ಯಾನಲ್ಲಿ ಈ ಮಸಾಲೆನ ಹಾಕೋಣ. ಕ್ಯಾರೆಟು ಆಲೂಗಡ್ಡೆ ಅಷ್ಟನ್ನು ಹಾಕೋಣ. ಇದನ್ನು ಸ್ವಲ್ಪ ಸಿಮ್ಮರ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಆಲೂಗಡ್ಡೆ ಮತ್ತು ಕ್ಯಾರೆಟ್ದು ಒಂದು ಸ್ವಲ್ಪ ಚಂಕ್ಸ್ ಇದ್ದರೆ ಅದನ್ನು ಮ್ಯಾಶ್ ಮಾಡ್ಕೊಬೋದು. ಸೆಪ್ರೇಟ್ ಬೌಲಲ್ಲಿ ಒಂದು ಸ್ವಲ್ಪ ಬಟಾಣಿನ ಸೇವ್ ಮಾಡೋಣ ಸರ್ವ್ ಮಾಡೋದಕ್ಕೆ. ಮಿಕ್ಕಿದ್ದನ್ನು ಇದಕ್ಕೆ ಹಾಕೋಣ. ಚೆನ್ನಾಗಿದು ಸಿಮ್ಮರ್ ಆಗಲಿ. ಇದಕ್ಕೆ ಟೇಸ್ಟ್ ನೋಡಿ, ಇದಕ್ಕೆ ಏನಾದ್ರು ಮಸಾಲೆ ಬೇಕಾದರೆ ಹಾಕ್ಕೊಬೋದು. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದು ಸಿಮ್ಮರ್ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇವಾಗ ಇದಕ್ಕೆ ನೀರು ಹಾಕ್ಕೊಬೇಕು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋದಕ್ಕೆ. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ.
ಸ್ವಲ್ಪ ಸ್ವೀಟ್ನೆಸ್ ಬೇಕು, ಸೊ ಒಂದು ಸ್ವಲ್ಪ ಬೆಲ್ಲ ಹಾಕೋಣ. ಸ್ವಲ್ಪ ಬೆಲ್ಲ ಪುಡಿ ಹಾಕ್ತಾಯಿದ್ದೀನಿ. ಟೇಸ್ಟ್ ನೋಡಿಕೊಂಡು ಇದಕ್ಕೆ ಉಪ್ಪು, ಹುಳಿ ಮತ್ತು ಗರಂ ಮಸಾಲ ಬೇಕಾದರೆ ಹಾಕೊಬೋದು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸಾಲೆ ರೆಡಿ. ಇವಾಗ ಇದನ್ನು ಪ್ಲೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೈಲಾನ್ ಸೇವ್ ಬೇಕು, ಪೂರಿ ಅಫ್ಕೋರ್ಸ್. ಆಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಟಾಣಿ ಹಾಕುವ. ನನಗೆ ಈ ಥರ ಬಟಾಣಿ ಇದ್ದರೆ ಇಷ್ಟ ಆಗುತ್ತೆ. ಮಸಾಲೆ ನನಗೆ ಟೊಮೆಟೊ ಇಷ್ಟ ಆಗಲ್ಲ ಇದಾಗೆ, ಸೊ ಜಸ್ಟ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಫೈನಲಿ ಸ್ವಲ್ಪ ಸೇವ್. ದಟ್ಸ್ ಇಟ್. ಅಷ್ಟೇ, ನಾನು ಇದನ್ನು ಖಾಲಿ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.